ಇದೊಂದು ಕಲೆ. ಇದು ವಿಶೇಷತೆ ಗುಳಪ್ಪ ಎಮೋಜಿ ಅಜ್ಜವ್ರ ಈ ಕಲೆಯನ್ನ ತುಂಬಾ ದಿನಗಳಿಂದ ನಡೆಸ್ಕೊಂತ ಬಂದಾರ. ಸುಮಾರು ದಿನಗಳಿಂದ ಈ ಕಲೆಯನ್ನ ಅವ್ರ ಮಾಡ್ಕೊಂತ ಬಂದಿದ್ದ. ಈ ಕಲೆ ತುಂಬಾ ಪ್ರಸಿದ್ಧಿಯನ್ನು ಹೊಂದೈತಿ. ಬೆಂಗಳೂರು, ಮೈಸೂರು ಇನ್ನಿತರೆ ಭಾಗಗಳಿಂದ ಇದನ್ನ ಬಂದು ತೆಗೆದುಕೊಂಡು ಹೋಗುವಂತ ಪ್ರಕ್ರಿಯೆ ನಮ್ಮ ಊರಾಗ ಸತತವಾಗಿ ನಡ್ಕೊಂಡು ಬಂದೈತಿ. ಇದು ನಮ್ಮ ಊರಿಂದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಗುಳಪ್ಪಜ್ಜಾರ ತಮ್ಮ ಹವ್ಯಾಸಕ್ಕೋಸ್ಕರ ಮಾಡಿದಂತ ಈ ವಸ್ತುಗಳ ನಾವು ನೋಡ್ತಿರ್ಬೋದು. ನಾವು ಚಕ್ಕಡಿ ಎತ್ತುಗಳನ್ನ ಈಗ ಮರೆತು ಬಿಟ್ಟೇವಿ. ಅಂತದ್ರೊಳಗೆ ಇದನ್ನ ಕಲೆ ಮುಖಾಂತರ ಒಂದು ಗುರುತಿಸುವಂತ ಪ್ರಕ್ರಿಯೆ ನಮ್ಮ ಊರಾಗ ನಡೆಯತೈತಿ. ಈ ಚಕ್ಕಡಿ ಸಂಪೂರ್ಣ ಏನು ಕಟಗಿ ಚಕ್ಕಡಿ, ದೊಡ್ಡ ಚಕ್ಕಡಿ ಒಳಗೆ ಏನೇನು ವಸ್ತುಗಳ ಹೇಗೆ ಜೋಡಿಸಿದಾರ ಬಡಿಗಾರ ಅದೇ ರೀತಿ ಒಳಗ ಜೋಡಿಸಿದ್ದೈತಿ. ಸಂಪೂರ್ಣ ಕಟ್ಟಿಗೆಯಿಂದ, ಸಾಗವಾನಿ ಕಟ್ಟಿಗೆಯಿಂದ ಮಾಡಿದ ಮೂರ್ತಿಗಳ, ಎತ್ತುಗಳ ಮತ್ತು ಚಕ್ಕಡಿ ಇವಾಗಿದ್ದು. ಇವನ್ನ ಯಾರೇ ಬೇಕಾದ್ರೂ ಬಂದ ಗುಳಪ್ಪಜ್ಜರನ್ನ ಸಂಪರ್ಕಿಸಿ ತಗೊಂಡು ಹೋಗ್ಬೋದು. ದೊಡ್ಡ ಚಕ್ಕಡಿ ಮತ್ತು ಒಂದು ಸಟ್ ಎತ್ತು, ಚಕ್ಕಡಿ ಮತ್ತು ಒಬ್ಬ ಮನುಷ್ಯನಿಗೆ 2,000 ರೂಪಾಯಿ ದೊಡ್ಡ ಸಟ್ಟಿಗೆ ನಿಗದಿ ಇರ್ತೈತಿ. ಇದು ಸಣ್ಣ ಚಕ್ಕಡಿ, ಎತ್ತು ಮತ್ತು ಮನುಷ್ಯನಿಗೆ 1500 ರೂಪಾಯಿ ನಿಗದಿ ಇರ್ತೈತಿ. ಆಮೇಲೆ ಒಂದು ಬಿತ್ತುವಂತ ಮನುಷ್ಯ, ಕೂರ್ಗಿ ಮತ್ತು ಕುಂಟಿ ಇವುಗಳು ಕೂಡ ಇಲ್ಲಿ ದೊರಕ್ತಾವ. ಈಗ ನಾವು ಗುಳಪ್ಪಜ್ಜಾರ ಮಾತಾಡ್ಸೋಣ. ಅಜ್ಜಾರ್ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರೋದು? ಈಗ ಒಂದು 10 ವರ್ಷದಿಂದ ರೀ. 10 ವರ್ಷದಿಂದ ಹಂಗ ಮಾಡುದು. ಹಂಗ ಬಂದ ಖಾಲಿ ಆದಾಗ ನೌಕರಿ ಮಾಡ್ಕೊಂತಾನೆ ಮಾಡ್ತಿದ್ದೆ. ನಾ ಸಂಡೆ ಅದು ಸುಟ್ಟಿದ್ದಾಗ ಅವು ಮಾಡಿದಾಗ ಹಂಗ ಹೋಗಿ ಬಿಡು. ಹಂಗ ಮಾಡ್ಕೊಂತ ಮತ್ತೆ ರಿಟೈರ್ಡ್ ಆಯ್ತು. ನನಗೆ ಭಾಳ ಮಾಡ್ಕೊಂತ ಕುಂತ್ಬಿಟ್ರಿ. ಬಂದ ಹಂಗಾಗಿ ಭಾಳ ಇದ್ರು. ಇನ್ನೂ ಎಲ್ಲ ಹೋಗ್ಯಾವ. ಒಂದು 23 ವರ್ಷ ಕಡೆ ಇದ್ವು. ಎಲ್ಲ ಖಾಲಿ ಆಗಿದ್ವಿ. ಮತ್ತೆ ಈಗ ಮನೆ ಬಣ್ಣ ಹಚ್ಚಿದ್ವಿ. ಸುಮಾರು ಎಷ್ಟು ಸಟ್ಗಳನ್ನು ಕೊಟ್ಟಿರಿ? ಈಗ ಒಂದು ಸಾಧಾರಣ ಒಂದು 5,000 ಹೋಗಿರ್ಬೇಕು. 5,000 ಸಟ್ಗಳನ್ನು ಕೊಟ್ಟಿರಿ. ಈ ಹವ್ಯಾಸ ನಿಮ್ಗೆ ಹೇಗೆ ಮೂಡ್ತ್ರಿ? ಆಸಕ್ತಿ ಯಾಕೆ ಬಂತು? ಅಂದ್ರೆ ನಾವು ನೌಕರಿ ಮಾಡುವಾಗ ಸ್ವಲ್ಪ ದವಾಖಾನ್ಯಾಗ ರೀ, ಅಲ್ಲೇ ಇಲ್ಲೇ ಸ್ವಲ್ಪ ಬಡಿಗಾರ ಮಂದಿ ಭಾಳ ಅಲ್ರಿ. ಅವ್ರ ಕಡೆ ಹೋಗಿ ಟೈಮ್ ಪಾಸ್ ಮಾಡಕಂತ ಕುಂತ ಹಂಗ ಕಲ್ಕೊಂತ ಮಾಡ್ಕೊಂತ ಬಂದ್ರಿ. ಗುಳಪ್ಪಜ್ಜಾರ ಮಾಡಿರ್ತಕ್ಕಂಥ ಈ ಪರಿಕರಗಳನ್ನ ನೀವೇನಾದ್ರು ತೆಗೆದುಕೊಳ್ಬೇಕಾದ್ರೆ ಈ ವಿಡಿಯೋ ಕೊನೆಗೆ ನಾವು ಸಂಪೂರ್ಣ ಮಾಹಿತಿಯನ್ನ ದಾಖಲಿಸಿರ್ತೇವೆ. ಅಲ್ಲಿ ನೀವು ಸಂಪರ್ಕಿಸಿ, ಗುಳಪ್ಪಜ್ಜಾರನ್ನ ಸಂಪರ್ಕಿಸಿ ಬೆಹಟ್ಟಿ ಗ್ರಾಮದಲ್ಲಿ ನೀವು ಬಂದು ಇದನ್ನ ತೆಗೆದುಕೊಳ್ಬಹುದು. ಈಗಿನ ಕಾಲಮಾನದೊಳಗ ಇಂಥ ಅಪರೂಪದ ವಸ್ತುಗಳನ್ನ ಮದುವೆ ಸಮಾರಂಭ, ಇನ್ನಿತರೆ ಶುಭ ಸಮಾರಂಭಗಳಿಗೆ ಮತ್ತು ಇನ್ನಿತರೆ ವ್ಯಕ್ತಿಗಳಿಗೆ ಉಡುಗೊರೆಯಾಗಿ ಕೊಡತಕ್ಕಂತ ಹವ್ಯಾಸ ಬೆಳೆದು ಬಂದೈತಿ. ಅದ್ರೊಳಗೆ ನಮ್ಮ ಊರಿನ ಒಂದು ಕಲೆ ಪ್ರಸಿದ್ಧವಾಗೈತಿ ಅಂತೇಳಿ ನಮ್ದೊಂದು ಹೆಮ್ಮೆಯ ವಿಷಯ ಆಗೈತಿ. ಇದಕ್ಕೆ ತಾವು ವಿಡಿಯೋ ಕೆಳಗಡೆ ಲಗತ್ತಿಸಲಾದ ಸಂಪರ್ಕವನ್ನ ತಗೊಳ್ಬಹುದು. ಒಂದು ಸೆಟ್ ಮಾಡಕ 3 ವಾರ. ಒಂದು ಸೆಟ್ ಮಾಡಕ್ 3 ವಾರ ಹೋಗ್ತದೆ. ಯಾಕಂದ್ರೆ ಜಿಲ್ ಕೆಲಸ ಆಗಲ್ರಿ. ಹ್ಞೂ. ಹೊಡೆದಾಡಂಗಿಲ್ಲ. ಅಷ್ಟು ಕಷ್ಟ ಅಂದ್ರೆ ಸೂಕ್ಷ್ಮವಾಗಿ ಮಾಡ್ಬೇಕಲ್ರಿ. ಅದನ್ನ ಒಂದ್ ಪೀಸ್ ಕೊಟ್ಟು ಅಂದ್ರೆ ಮತ್ತೆ ಬೇರೆ ಪೀಸ್ ತಗೋಬೇಕು. ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸುವುದೇನಂದ್ರ, ಈ ಕಲೆ ಕೇವಲ ಹವ್ಯಾಸಕ್ಕೋಸ್ಕರ ಅವರ ಒಂದು ಆಸೆ. ಇಂಥ ಪರಿಕರಗಳನ್ನ ಪ್ರತಿಯೊಂದು ಗ್ರಾಮ ಮತ್ತು ಕೆಲವು ಸ್ಥಳಗಳಿಗೆ ಮುಟ್ಟಿಸ್ಬೇಕು ಅನ್ನೋದು ಅವ್ರ ಒಂದು ಆಸೆ ಆಗಿದ್ರಿಂದ ಮಾತ್ರ ನಿಸ್ವಾರ್ಥವಾಗಿ ಈ ಕೆಲಸ ಮಾಡತ್ತಾರ. ಈ ಕೆಲಸದಿಂದ ಅವ್ರಿಗೆ ಮುಟ್ತಕ್ಕಂತ ಒಂದು ಲಾಭ ಆಯ್ತು ಕನಿಷ್ಠವಾಗೈತಿ. ಅದರಿಂದ ಇಂಥ ಪರಿಕರಗಳನ್ನ ತಾವೇನಾದ್ರೂ ತೆಗೆದುಕೊಳ್ಬೇಕಾದ್ರೆ ಮೊದಲಿಗೆ ಅವ್ರಿಗೆ ತಿಳಿಸಿ ಸಂಪರ್ಕವನ್ನ ಮಾಡಬೇಕು.
ನಮಸ್ಕಾರ.